ಹಲೋ ಸ್ನೇಹಿತರೆ, ಎಲ್ಲರೂ ಆರೋಗ್ಯವಾಗಿದ್ದೀರಲ್ವಾ? ನಾನೀಗ ಹಾಲಿನಿಂದ ತುಪ್ಪ ಮಾಡುವ ರೆಸಿಪಿಯಾಗಿ ಬಂದಿದ್ದೇನೆ ಸ್ನೇಹಿತರೆ. ಹಾಲು ಕಾಯಿಸುವಾಗ ಬರುವ ಎಲ್ಲ ಏನು ಅದರ ಮೇಲೆ ಬರುವಂತಹ ಕೆನೆಗಳನ್ನೆಲ್ಲ ಸ್ಟಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಇದು ನಾನೊಂದು 15 ದಿನ ಸ್ಟಾಕ್ ಮಾಡಿದಂಥ ಕೆನೆಗಳು ನೋಡಿ, ಫುಲ್ಲಾಗಿದೆ ನೋಡಿ. ಇಷ್ಟೆಲ್ಲ ಕೆನೆಗಳು ಸಿಕ್ಕಿದೆ. ಒಂದಿನ ಮುಂಚೆ ಫ್ರಿಜ್ಜಿಂದ ತೆಗೆದು ಹೊರಗಿಟ್ಟು 1 ಟೇಬಲ್ ಸ್ಪೂನು ಅದಕ್ಕೆ ಮೊಸರು ಹಾಕಿ ಇಟ್ಟು ಬಿಡಬೇಕು ರಾತ್ರಿ. ಬೆಳಿಗ್ಗೆ ಅದರಿಂದ ಸ್ವಲ್ಪ ಸ್ವಲ್ಪ ತೆಗೆದು ಎಲ್ಲ ಮಿಕ್ಸಿಗೆ ಹಾಕಿ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟೆಲ್ಲ ಹಾಕಬೇಕು. ಅದಕ್ಕೆ ಚಿಕ್ಕ ಪಾಟೆಯಲ್ಲಿ ಒಂದೊಂದು ಪಾಟೆ ನೀರು ಒಯ್ಬೇಕು. ಅದಕ್ಕೆ ನೋಡಿ, ಈ ಥರ ಒಯ್ಕೋಬೇಕು ಅದಕ್ಕೆ. ಈಗ ಮಿಕ್ಸಿ ರನ್ ಮಾಡುವ. ನೋಡಿ, ಚೆನ್ನಾಗಿ ಹೊಡಿಬೇಕು ಆ ಥರ. ಯಾವ ಥರ ಬಂದಿದೆ ನೋಡಿ ಸ್ನೇಹಿತರೆ, ಈಗ ಚೆನ್ನಾಗಿ ಕಾಣ್ತದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲವನ್ನು ಅದೇ ಥರ ನಾನು ಗ್ರೈಂಡ್ ಮಾಡ್ಕೊ ಬರ್ತೇನೆ ನೋಡಿ. ಎಲ್ಲ ಆಗಿದೆ ನೋಡಿ, ಸುಮಾರಾಗಿದೆ. ಈಗ ಹಾಲಿನ ಕೆನೆಯಿಂದ ಎಷ್ಟೊಂದು ಬೆಣ್ಣೆ ಸಿಕ್ಕಿದೆ ನೋಡಿ. ಇವರೇ ಎಲ್ಲ ಫುಲ್ಲು ಬೆಣ್ಣೆ ಆಗಿದೆ ನೋಡಿ. ಎಲ್ಲ ಒಂದು ಪಾತ್ರೆ ಫುಲ್ಲಾಗಿದೆ ಅದರಲ್ಲಿ. ಇನ್ನೊಂದು ಸರಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ಒಡೆದು ಕ್ಲೀನ್ ಮಾಡ್ಕೊಳ್ಳುವ. ಅದಕ್ಕೆ ಇನ್ನು ಜಾಸ್ತಿ ನೀರು ಇದು ಆವಾಗ ಮಜ್ಜಿಗೆ ಎಲ್ಲ ಹೋಗ್ತದೆ ಕ್ಲೀನಾಗಿ. ಮಜ್ಜಿಗೆಲ್ಲ ಕ್ಲೀನಾಗಿ ಸ್ನೇಹಿತರೆ, ಹೊರಗಡೆಯಿಂದ ತರುವ ತುಪ್ಪದಲ್ಲಿ ಕಳೆಬರಕೆಗಳೆಲ್ಲ ತುಂಬ ಇರ್ತದೆ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಕೊಡಲಿಕ್ಕೆ ನೋಡೋಣ. ಈಗ ಅದಕ್ಕೆ 1 ಟೀ ಸ್ಪೂನ್ ಮೆಂತ್ಯ ಹಾಕು, 2 ವೀಳ್ಯದ ಎಲೆನೂ ಹಾಕು, ಒಟ್ಟಿಗೆ ಹಾಕಿ 2-3 ಏಲಕ್ಕಿ ಅದು ಜಜ್ಜಿ ಒಟ್ಟಿಗೆ ಹಾಕು. ಈಗ ಸ್ಟವ್ ಆನ್ ಮಾಡಿ ನಾವು ಒಲೆಯಲ್ಲಿಟ್ಟು ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಬಂದಾಗೆ ಅದು ಫುಲ್ಲು ನೀರಾಗ್ತಾ ಹೋಗ್ತದೆ ನೋಡಿ. ಈ ಥರ ಕೈ ಬಿಡದೆ ಇದು ಮಾಡಬೇಕು. ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಒಂದು 10 ನಿಮಿಷ 15 ನಿಮಿಷದವರೆಗೂ ಬೇಕಾಗ್ತದೆ. ಸ್ವಲ್ಪ ನಿಧಾನಕ್ಕೆ ಮಾಡಬೇಕು, ಇಲ್ಲಾದರೆ ಒಂದೇ ಸರಿ ಇದಾಗಿ ಹೋಗ್ತದೆ ಅದು. ನೀವು ವಿಡಿಯೋ ನೋಡಿ ಬಿಡುವುದಲ್ಲ ಸ್ನೇಹಿತರೆ, ನೀವು ಇದನ್ನೊಂದು ಸರಿ ಟ್ರೈ ಮಾಡಿ. ಚೆನ್ನಾಗಿ ಮಾಡುವ ಹಾಗೆ ನೋಡ್ಕೊಳ್ತಾರೆ. ಥರದಲ್ಲಿ ಮಾಡ್ತಾರೆ ಜನಗಳು. ಆದರೆ ನಾನು ಮಿಕ್ಸಿಯಲ್ಲಿ ಹೊಡೆದು ಈ ಥರ ಎಲ್ಲ ಮಾಡ್ಕೊಳ್ಳೋದು ನೋಡಿ. 1-2 ಕಲ್ಲು ಉಪ್ಪು ಅದರೊಟ್ಟಿಗೆ ಹಾಕುವ ನಾವು. ಹಾಕಿ ನೋಡಿ, ಹೀಗೆಲ್ಲದು ದೊಡ್ಡ ಒಂಥರ ಗುಳ್ಳೆ ಬರ್ತಾ ಉಂಟಲ್ಲ, ಅಷ್ಟರವರೆಗೆ ಆಗಬೇಕದು. ಎಲ್ಲ ಕಾಯಬೇಕು. ಆಗ ಒಂದು ಸ್ವಲ್ಪ ಅರಿಶಿನನೂ ಹಾಕ್ಕೊಳ್ಳು ಒಟ್ಟಿಗೆ. ಈಗ ಒಳ್ಳೆ ಕಾದಿದೆ, ಮನೆ ತುಂಬ ಪರಿಮಳ ಬರ್ತಾ ಉಂಟು ನೋಡಿ. ಇಡೀ ಘಮ ಪರಿಮಳ ಬರ್ತಾ ಉಂಟು. ಈಗ ನಾವು ಅದಕ್ಕೆ ಹಾಕಿದಂಥ ವೀಳ್ಯದೆಲೆನ ಅದರಿಂದ ನಾವು 1 ಸ್ಪೂನಿನ ಸಹಾಯದಿಂದ ಎಲ್ಲ ತೆಗೆದು ಒಂದು ಇದಕ್ಕೆ ಹಾಕುವ, ಪ್ಲೇಟಿಗೆ ಹಾಕುವ. ಎಲ್ಲ ತೆಗಿಬೇಕು, ಒಂದು ಬಿಡಬೇಡಿ. ಇದೆಲ್ಲ ತೆಗೆದು ಮಕ್ಕಳಿಗೆ ತಿನ್ನಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದಿದು. ಅವರಿಗೆ ತುಂಬ ಒಳ್ಳೆಯದು, ಒಳ್ಳೆ ರೋಸ್ಟ್ ಆಗಿರ್ತದೆ ಅದು. ಒಂದು ಗಾಜಿನ ಬಾಟ್ಲಿಯನ್ನು ಕ್ಲೀನಾಗಿ ತೊಳೆದು ಇಟ್ಟುಕೊಂಡಿದ್ದೇನೆ ನಾನು ನೋಡಿ. ಇದೆಷ್ಟಾಯ್ತು, ಒಳ್ಳೆ ಕರುಗುರು ಅಂತ ಉಂಟು ನೋಡಿ. ಈಗ ತುಪ್ಪ ಎಲ್ಲ ಕ್ಲೀನಾಗಿ ತಣ್ಣಗಾಗಿದೆ. ಆ ಬಾಟ್ಲಿಗೆ ಹಾಕು ಎಲ್ಲ ಕ್ಲೀನಾಗಿ. ಎಷ್ಟಾಗ್ತದೆ ನೋಡು, 1 ಬಾಟ್ಲಿ ಸಿಗ್ಬೋದು. ಈಗ 1 ಬಾಟ್ಲಿಗೆ ಸುಮಾರು 1000 ರೂಪಾಯಿ ಆಗ್ತದೆ ಇಲ್ಲಿ. 1 ಬಾಟ್ಲಿಗೆ ಒಳ್ಳೆ ತುಪ್ಪ ಎಲ್ಲಿ ಸಿಗೋದಿಲ್ಲ. ಹೀಗೆ ನಮ್ಮ ಮನೆಯಲ್ಲಿ ತಯಾರಿಸಿದರೆ ಮಾತ್ರ ನಮಗೆ ಒಳ್ಳೆ ತುಪ್ಪ ಸಿಗ್ತದೆ ನೋಡಿ. ಎಷ್ಟೊಂದು ಮಜ್ಜಿಗೆ ಸಿಕ್ಕಿದೆ ಅಂತ. ಮರುದಿನ ಬೆಳಿಗ್ಗೆ ನೋಡಿ, ಈ ತುಪ್ಪ ಈ ಥರ ಬಂದಿದೆ ನೋಡಿ, ಗಟ್ಟಿಯಾಗಿ ಹೀಗೆ ಆಗಿದೆ. ತರಿಯಾಗಿ ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ಎಷ್ಟು ಚಂದ ಬಂದಿದೆ ನೋಡಿ. ಒಳ್ಳೆ ತುಪ್ಪ ಆಗಿದೆ. ನೀವು ಟ್ರೈ ಮಾಡಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.